ಜೀವಿ, ಅದ್ಭುತಗಳಲ್ಲಿ ಅದ್ಭುತವಾದಂತಹ ಮನುಷ್ಯ ಶರೀರ, ಇದೆಲ್ಲವೂ ಒಂದು ದಿನ ಅಚಾನಕ್ಕಾಗಿ ಬಂತು. ಇದು 10, 20, 30, 40, 50 ವರ್ಷಗಳ ಈ ಕಾಲ ಈ ಭೂಮಿಯಲ್ಲಿ ಬದುಕಿ ಅಚಾನಕ್ಕಾಗಿ ಒಂದು ದಿನ ಏನಾದರೊಂದು ಕಾರಣದಲ್ಲಿ ತೀರಿ ಹೋಗಿ ಅಲ್ಲಿಗೆ ಮನುಷ್ಯ ಜೀವ ಎಲ್ಲವೂ ಅಂತ್ಯವಾದರೆ ಇಲ್ಲಿ ಎಷ್ಟೊಂದು ಪ್ರಶ್ನೆಗಳು ಬಾಕಿಯಾಗುತ್ತದೆ. ಎಷ್ಟೋ ಲಕ್ಷ ಜನರನ್ನು ಕೊಂದಂತಹ ಯುದ್ಧಗಳು ಈ ಭೂಲೋಕದ ಇತಿಹಾಸದಲ್ಲಿ ಕಳೆದು ಹೋಗಿದೆ. 1ನೇ ಮಹಾಯುದ್ಧ, ವಿಶ್ವ ಮಹಾಯುದ್ಧ, 2ನೇ ವಿಶ್ವ ಮಹಾಯುದ್ಧ, ಎಷ್ಟೋ ಲಕ್ಷ ಮನುಷ್ಯರ ಜೀವಕ್ಕೆ ಹಾನಿಯನ್ನುಂಟು ಮಾಡಿದಂತಹ ಆ ಯುದ್ಧಗಳು, ಎಷ್ಟೋ ಮಹಿಳೆಯರಿಗೆ ಗಂಡಂದಿರಿಲ್ಲದೆ ವಿಧವೆಯಾದಂತಹ ಎಷ್ಟೊಂದು ಮನುಷ್ಯ ಚರಿತ್ರೆಯಲ್ಲಿರುವಂತಹ ಯುದ್ಧಗಳು, ಎಷ್ಟೋ ಮಕ್ಕಳನ್ನು ಅನಾಥರನ್ನಾಗಿ ಮಾಡಿದಂತಹ ಎಷ್ಟೋ ಯುದ್ಧಗಳು, ಎಷ್ಟೋ ವೃದ್ಧರಾದ ತಂದೆ ತಾಯಂದಿರನ್ನು ಮಕ್ಕಳಿಲ್ಲದಂತೆಯೇ ಮಾಡಿದಂತಹ ಎಷ್ಟೋ ಯುದ್ಧಗಳು. ಈ ಯುದ್ಧಗಳಿಗೆ ಕಾರಣರಾದಂತಹ ಮನುಷ್ಯರಿಗೆ ಯಾವುದೇ ರೀತಿಯ ಶಿಕ್ಷೆ ಇಲ್ಲದೆ, ಯಾವುದೇ ರೀತಿಯ ಪ್ರತಿಕ್ರಿಯೆಗಳಿಲ್ಲದೆ ಅವರೆಲ್ಲರೂ ಸಾಗಿ ಹೋದರೆ ಮನುಷ್ಯ ಜೀವನಕ್ಕೆ ಯಾವ ಅರ್ಥ ಉಂಟು? ಇಲ್ಲಿ ಒಬ್ಬನು ನ್ಯಾಯವಂತನಾಗಿ ಬದುಕುತ್ತಾನೆ. ಒಂದು ದಿನ ಬೆಳಿಗ್ಗೆಯಿಂದ ಸಂಜೆ ತನಕ ದುಡಿದು ಆತನು 450 ರೂಪಾಯಿ ಸಂಬಳವನ್ನು ತಕೊಂಡು ಹೋಗಿ ಆತನ ಮಡದಿ ಮಕ್ಕಳನ್ನು ಆತನು ಬದುಕುತ್ತಾನೆ ಆ ಒಂದು ಸಂಬಳದಲ್ಲಿ. ಅದೇ ರೀತಿ ಇನ್ನೊಬ್ಬನು ಕೇವಲ ಮಧ್ಯಾಹ್ನದ ಹೊತ್ತಿನ ಮಂಪರಿನಲ್ಲಿರುವಾಗ, ಯಾತ್ರಿಕರೆಲ್ಲರೂ ಮಧ್ಯಾಹ್ನದ ಹೊತ್ತಿನ ಊಟದ ಮಂಪರಿನಲ್ಲಿರುವಾಗ ಬಸ್ಸಿಗೆ ಹತ್ತಿ ಇನ್ನೊಬ್ಬನ ಪಾಕೆಟ್ನಿಂದ 1000 ರೂಪಾಯಿ ಅಥವಾ 2000 ರೂಪಾಯಿ ನೋಟೊಂದನ್ನು ಕದ್ದು ಹೊಯ್ದು ಆತನು ಬದುಕುತ್ತಾನೆ. ಇಬ್ಬರು, ಒಬ್ಬನು ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆ ತನಕ ದುಡಿದು 450 ರೂಪಾಯಿ ಸಂಬಳ ತೆಕ್ಕೊಂಡು ಹೋದವನು, ಇನ್ನು ಕೇವಲ 1 ನಿಮಿಷದಲ್ಲಿ 2000 ಸಂಪಾದನೆ ಮಾಡಿದವನು ಒಂದೇ ರೀತಿಯಾಗಲು ಸಾಧ್ಯವಿಲ್ಲ. ಇಬ್ಬರು ಬದುಕುತ್ತಿದ್ದಾರೆ. ಕೆಲವೊಮ್ಮೆ ಈ 450 ಸಂಬಳ ತಕೊಂಡವನಿಗಿಂತ ಹೆಚ್ಚು ಆರಾಮವಾಗಿ ಆ 2000 ರೂಪಾಯಿ ಪಿಕ್ ಪಾಕೆಟ್ ಮಾಡಿದವನು ಬದುಕಬಹುದು. ಹಾಗಾದರೆ ಈ ಜೀವನವು ನಮ್ಮ ಮರಣದೊಂದಿಗೆ ಅಂತ್ಯವಾಗುವುದಾದರೆ ಆ ಜೀವನಕ್ಕೆ ಯಾವುದೇ ಒಂದು ಗುರಿ ಇಲ್ಲ, ಯಾವುದೇ ಒಂದು ಉದ್ದೇಶವಿಲ್ಲ. ಹಾಗಾದ್ರೆ ಒಳಿತು ಮಾಡುವವರು ಒಳಿತು ಮಾಡುವುದರ ಯಾವುದೇ ಒಂದು ಪ್ರಯೋಜನ ಅವರಿಗೆ ಸಿಗ್ಲಿಲ್ಲ. ಯಾಕೆ ಹಾಗಾದ್ರೆ ಮನುಷ್ಯರು ಒಳಿತನ್ನು ಮಾಡಬೇಕು? ಈ ರೀತಿ ಹಲವಾರು ಪ್ರಶ್ನೆಗಳಿವೆ. ಈ ರೀತಿ ಹಲವಾರು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವಂತಹ ಒಂದು ಕಾರ್ಯಕ್ರಮವಾಗಿದೆ ನಮ್ಮ ಈ ಕಾರ್ಯಕ್ರಮ. ಹಾಗಾದರೆ ಈ ಪ್ರಶ್ನೆಗಳಿಗೆ ಉತ್ತರವೇನು? ಅದೇ ಈ ಪ್ರಶ್ನೆಗಳಿಗೆ ಉತ್ತರವು ನಮಗೆ ನಾವು ಹೇಳಬೇಕಾದರೆ ಅದೇ ಯಾವ ಒಂದು ಸೃಷ್ಟಿಕರ್ತನು ಮನುಷ್ಯನ ಅಸ್ತಿತ್ವದ ಕುರಿತು ಅಥವಾ ಮನುಷ್ಯನ ಈ ಭೂಲೋಕಕ್ಕೆ ಬರುವಂತಹ ಹಂತಗಳ ಕುರಿತು ಹಂತ ಹಂತವಾಗಿ ಪ್ರತ್ಯೇಕವಾದಂತಹ ಪದಗಳೊಂದಿಗೆ ಬಹಳ ಸೂಕ್ಷ್ಮವಾಗಿ ವಿವರಿಸಿಕೊಟ್ಟಿದ್ದಾನೋ ಅದೇ ವಿವರಿಸಿಕೊಟ್ಟಂತಹ ವಚನಗಳ ಮುಂದಿನ ವಚನದಲ್ಲಿ ಆ ಸೃಷ್ಟಿಕರ್ತನು ಹೇಳುತ್ತಾನೆ, ಸುಮ್ಮ ಇನ್ನಕುಂ ಬಅದ ದಾಲಿಕ ಲಮಯ್ಯಿತೂನ್, ನಿಮ್ಮ ಈ ಜೀವನವು ಇಲ್ಲಿಗೆ ಮುಗಿಯಲಿಲ್ಲ, ಅದರ ನಂತರ ನೀವೆಲ್ಲರೂ ತೀರಿ ಹೋಗುವಿರಿ. ಸುಮ್ಮ ಇನ್ನಕುಂ ಯೌಮಲ್ ಕಿಯಾಮತಿ ತುಬಅಸೂನ್, ಅದರ ನಂತರ ನೀವು ಪ್ರತಿಯೊಬ್ಬರು ಪುನರುತ್ಥಾನದ ದಿನದಂದು ಎಬ್ಬಿಸಲಾಗುವಿರಿ. ಅಂದ್ರೆ ಈ ಪ್ರಪಂಚದಲ್ಲಿ ಪ್ರಪ್ರಥಮವಾಗಿ ತೀರಿ ಹೋದಂತಹ ಮನುಷ್ಯನಿಂದ ಹಿಡಿದು ಕೊನೆಯ ಗಳಿಗೆ ತನಕ ತೀರಿ ಹೋಗುವ ಪ್ರತಿಯೊಂದು ಮನುಷ್ಯರು ಆ ಒಂದು ದಿನದಲ್ಲಿ ಅವರನ್ನು ಎಬ್ಬಿಸಲಾಗುವಂತಹ ಒಂದು ಲೋಕವಿದೆ. ಆ ಲೋಕಕ್ಕಿರುವ ಸಂಚಾರವಾಗಿದೆ ಮನುಷ್ಯನ ಈ ಜೀವನದ ಉದ್ದೇಶ. ಸುಮ್ಮ ಇನ್ನಕುಂ ಯೌಮಲ್ ಕಿಯಾಮತಿ ತುಬಅಸೂನ್, ಪುನರುತ್ಥಾನದ ದಿನದಂದು ನೀವು ಖಂಡಿತವಾಗಿಯೂ ಎಲ್ಲೇ ಕೆಲವೊಮ್ಮೆ ನಿಮ್ಮ ಜಡವು ಈ ಪ್ರಪಂಚದ ಯಾವೊಂದು ಮನುಷ್ಯನಿಗೆ ಸಿಕ್ಕದೆ ಹೋದ್ರು ಅಥವಾ ಎಲ್ಲಾದರೂ ಹಾರಾಡುವ ವಿಮಾನದಲ್ಲಿ ಅಪಘಾತ ಉಂಟಾಗಿ ಸುಟ್ಟು ಕರಕಲಾಗಿ ಹೋದ್ರು, ಸಮುದ್ರದ ಆಳದಲ್ಲಿ ಯಾವುದಾದರೂ ಮೀನಿನ ಅಥವಾ ಇನ್ನಿತರ ಜೀವಿಯ ಹೊಟ್ಟೆಯಲ್ಲಿ ಆಗಿ ಹೋದ್ರು ಸಹ ನೀವು ಪ್ರತಿಯೊಬ್ಬರು ನೀವು ಎಬ್ಬಿಸಿ ಬರಲ್ಪಡುವಂತಹ ಒಂದು ಲೋಕವಿದೆ ಎಂದು ಹೇಳಿಕೊಡುತ್ತಿರುವಾಗ ಅದಾಗಿದೆ ನಾವು ತಿಳಿಯಬೇಕಾದಂತಹ ಒಂದು ವಿಷಯ. ನಾವು ಇಷ್ಟೊಂದು ಗರ್ವಪಟ್ಟು ಇಷ್ಟೊಂದು ಅಹಂಕಾರದಿಂದ ನಾವು ಇಷ್ಟೊಂದು ದೊಡ್ಡಸ್ತಿಕೆಯನ್ನು ಹೇಳಿ ಬದುಕುತ್ತಾ ಇದ್ದೇವೆ. ಆದರೆ ಮನುಷ್ಯನು ತೀರಿ ಹೋದ ನಂತರ ಆತನ ಹೃದಯವು
10 ನಿಮಿಷಗಳ ಕಾಲ ಜೀವಂತವಾಗಿರುತ್ತದೆ. ಆತನ ಮೆದುಳು 20 ನಿಮಿಷಗಳ ಕಾಲ ಜೀವಂತವಿರುತ್ತದೆ. ಆತನ ಕಣ್ಣುಗಳು 4 ಗಂಟೆಗಳ ಕಾಲ ಜೀವಂತವಿರುತ್ತದೆ. ಅದೇ ರೀತಿ ಆತನ ಚರ್ಮವು 5 ದಿನಗಳ ಕಾಲ ಏನು ಆಗದೆ ಆ ರೀತಿ ಇರುತ್ತದೆ. ಇನ್ನು ಅದೇ ರೀತಿ ಆತನ ಎಲುಬುಗಳು 30 ದಿನಗಳ ಕಾಲ ಏನು ಮಣ್ಣು ಆಗದೆ ಆ ರೀತಿ ಇರುತ್ತದೆ. ಅದರ ನಂತರ ಆತನು ನೋಡಿದರೆ 30 ದಿನಗಳ ಬಳಿಕ ಆತನನ್ನು ನೋಡಿದರೆ ಕೇವಲ ಅಸ್ಥಿಪಂಜರಸ ಅಳಿದು ಹೋಗುವಂತಹ ಅವಸ್ಥೆಯಲ್ಲಿ ಈ ರೀತಿ ಮನುಷ್ಯನಾಗುವುದಾದರೆ ಇಲ್ಲಿ ಎಷ್ಟೊಂದು ನಾವು ದೊಡ್ಡಸ್ತಿಕೆಯನ್ನು ತೋರಿಸಿ ಅಥವಾ ನಮ್ಮ ಅಧಿಕಾರಗಳ ಬಲವನ್ನು ತೋರಿಸಿ ಇನ್ನಿತರ ಏನಾದರೊಂದು ತೋರಿಸಿ ನಾವು ನಡೆದರೆ ಏನು ಪ್ರಯೋಜನ? ಹಾಗಾದರೆ ಅಲ್ಲಿಗೆ ಮುಗಿಲಿಲ್ಲ ಅಂದ್ರೆ ಆ ಮನುಷ್ಯನು ಮಣ್ಣಾಗಿ ಹೋದ ನಂತರ ಅಲ್ಲಿಗೆ ಮುಗಿಲಿಲ್ಲ. ಆ ರೀತಿ ಆಗಿದ್ರೆ ನಾವು ಆಲೋಚನೆ ಮಾಡಬಹುದಿತ್ತು. ಆದರೆ ಮನುಷ್ಯನು ಅಲ್ಲಿಗೆ ಮುಗಿಯದಂತಹ ಮನುಷ್ಯನ ಜೀವನ ಅದರ ನಂತರ ಇರುವಂತಹ ಒಂದು ಜೀವನವಾಗಿದೆ, ನಿಜವಾದ ಜೀವನ. ಆ ಜೀವನದಲ್ಲಿ ನಾವು ಕೃತಾರ್ಥರಾಗಬೇಕಾದರೆ ನಾವು ಇಲ್ಲಿ ನಮ್ಮ ಸೃಷ್ಟಿಕರ್ತನು ಯಾವ ರೀತಿಯ ದಾರಿಯನ್ನು ನಮಗೆ ತೋರಿಸಿಕೊಟ್ಟಿದ್ದಾನೋ ಆ ದಾರಿಯಲ್ಲಿ ಮುನ್ನಡೆಯುವಂತಹ ಒಂದು ಪ್ರಯತ್ನವು ನಾವೆಲ್ಲರೂ ಮಾಡಬೇಕು. ಈ ಸೃಷ್ಟಿಕರ್ತನೆಂಬ ನೆಲೆಯಲ್ಲಿ ಆ ಸೃಷ್ಟಿಕರ್ತನ ಕುರಿತು ನಾವು ತಿಳಿಯಲು ಹೋದರೆ ನಮ್ಮ ಸೃಷ್ಟಿಕರ್ತನು ಯಾವ ರೀತಿಯವನಾಗಿರಬೇಕು, ಯಾವ ರೀತಿಯವನು ಸೃಷ್ಟಿಕರ್ತನಾಗ್ಲಿಕ್ಕೆ ಅರ್ಹತಿರುವವನು ಎಂಬುದು ನಾವು ತಿಳಿಯಲು ಹೋದ್ರೆ ಆತನು ಪ್ರತಿಯೊಂದನ್ನು ಸೃಷ್ಟಿಸಿದವನಾಗಿರಬೇಕು, ಎಲ್ಲದರ ಪೋಷಕನಾಗಿರಬೇಕು, ಪ್ರತಿಯೊಂದರ ನಿಯಂತ್ರಕನಾಗಿರಬೇಕು. ಇನ್ನು ಎರಡನೆಯದಾಗಿ ಆತನು ಎಂದೆಂದೂ ಅಸ್ತಿತ್ವದಲ್ಲಿರುವನಾಗಿರಬೇಕು. ಅಂದ್ರೆ ಆತನ ಅಸ್ತಿತ್ವ ಪೂರ್ವ ಎಂಬ ಒಂದು ಕಾಲ ಇಲ್ಲ, ಆತನು ಗತಿಸಿ ಹೋಗಿ ಅದರ ನಂತರದ ಕಾಲ ಎಂಬ ಒಂದು ಕಾಲ ಇಲ್ಲ. ಇನ್ನು ಅದೇ ರೀತಿ ಎಲ್ಲಾ ರೀತಿಯ ತಪ್ಪುಗಳಿಂದ, ಕೊರತೆಗಳಿಂದ, ದೌರ್ಬಲ್ಯತೆಗಳಿಂದ ಮುಕ್ತನಾಗಿರಬೇಕು. ಅದೇ ರೀತಿ ಆತನು ಏಕೈಕನಾಗಿರಬೇಕು, ಸರಿಸಮಾನರು ಯಾರೂ ಇಲ್ಲದವನಾಗಿರಬೇಕು. ಆತನಿಗೆ ಯಾವುದೇ ಇರಬಾರದು. ಅಸ್ತಿತ್ವ, ಗುಣ, ವಿಶೇಷ, ಸಾಮರ್ಥ್ಯ, ಅಧಿಕಾರಗಳಲ್ಲಿ ಸರಿಸಾಟಿ ಇಲ್ಲದವನಾಗಿರಬೇಕು. ಒಂದೇ ವಾಹನಕ್ಕೆ 2 ಚಾಲಕರಿದ್ದರೆ ಬಲಭಾಗದಲ್ಲಿ ಒಂದು ಚಾಲಕ, ಎಡಭಾಗದಲ್ಲೊಂದು ಚಾಲಕನಿದ್ರೆ ಆ ವಾಹನವು ನಿಶ್ಚಿತವಾದಂತಹ ಗುರಿ ತಲುಪಲು ಒಮ್ಮೆಯೂ ಸಾಧ್ಯವಿಲ್ಲ. ಆ ರೀತಿ ಇದುವೇ ಕೋಮುವಾದವಿಲ್ಲದಂತಹ ಒಂದು ಸಂದೇಶ, ಜಾತಿ ವರ್ಣ ಭೇದ ಭಾವಗಳಿಲ್ಲದಂತಹ ಸಂದೇಶ. ಆ ಸಂದೇಶ ಅದನ್ನು ಸಾರಲಿಕ್ಕಾಗಿದೆ ಇಂತಹ ಕಾರ್ಯಕ್ರಮಗಳನ್ನು ಆಯೋಜಿಸ್ತಾ ಇರುವುದು. ಆದ್ರಿಂದ ನಮ್ಮ ಜೀವನದ ಉದ್ದೇಶ ಯಾ ಅಯ್ಯುಹನ್ನಾಸ್, ಏ ಮುಸ್ಲಿಮರೇ ಎಂದು ಕರೆದು ಹೇಳುವಂತಹ ವಚನವಲ್ಲ, ಏ ಇನ್ನಿತರ ವರ್ಣದವರೇ, ವಿಭಾಗದವರೇ, ಪಂಗಡದವರೇ ಎಂದು ಹೇಳುವಂತಹ ವಚನವಲ್ಲ. ಯಾ ಅಯ್ಯುಹನ್ನಾಸ್, ಏ ಜನರೇ, ಇನ್ನ ಖಲಕ್ನಾಕುಂ ಮಿನ್ ದಕರಿಂ ವ ಉನ್ಸಾ, ನಿಮ್ಮನ್ನು ಒಂದು ಗಂಡು ಮತ್ತು ಹೆಣ್ಣಿನಿಂದ ನಾನು ಸೃಷ್ಟಿಸಿದನು. ವಜಅಲ್ನಾಕುಂ ಶುಊಬನ್ ವ ಕಬಾಯಿಲ ಲಿತಆರಫು, ನಿಮ್ಮನ್ನು ವ್ಯತ್ಯಸ್ತ ಪಂಗಡಗಳಾಗಿ, ವ್ಯತ್ಯಸ್ತ ಗೋತ್ರಗಳನ್ನಾಗಿ ನಾನು ಮಾಡಿದ್ದು ನೀವು ಪರಸ್ಪರ ತಿಳಿದುಕೊಳ್ಳಲಿಕ್ಕೆ ಮಾತ್ರ. ಇನ್ನ ಅಕ್ರಮಕುಂ ಇಂದಲ್ಲಾಹಿ ಅತ್ಕಾಕುಂ, ನಿಮ್ಮ ಪೈಕಿ ಅಲ್ಲಾಹನ ಬಳಿ, ಸೃಷ್ಟಿಕರ್ತನ ಬಳಿ ಗೌರವಾನ್ವಿತನು ಯಾರು ಭಯಭಕ್ತಿಯಿಂದ ಬದುಕನ್ನು ಮುನ್ನಡೆಸುತ್ತಾನೋ, ನನ್ನ ಜೀವನದ ಪ್ರತಿಯೊಂದು ಹಂತವನ್ನು ಬಲ್ಲವನಾಗಿರುವ, ಯಾವುದಕ್ಕೆ ನಾವು ನಮ್ಮ ಬೆರಳಚ್ಚಿನ ಆ ಒಂದು ವಿಷಯನ್ನು ಸಹ ಹಿಂದಕ್ಕೆ ಪಡೆಯಲು ಬಲ್ಲವನಾದಂತಹ ಸೃಷ್ಟಿಕರ್ತನು ವೀಕ್ಷಿಸುತ್ತಾನೆ ಎಂಬ ರೀತಿಯಲ್ಲಿ ಭಯಭಕ್ತಿಯಿಂದ ಯಾರು ಬದುಕುತ್ತಾನೋ ಆತನೇ ಮನುಷ್ಯರಲ್ಲಿ ಗೌರವಾನ್ವಿತನು ಎಂದು ಸಾರಿ ಹೇಳುವಾಗ ಆ ಮನುಷ್ಯನ ಜೀವನದ ಉದ್ದೇಶ ಯಾ ಅಯ್ಯುಹನ್ನಾಸ್, ಏ ಜನರೇ, ಉಅ್ಬುದು ರಬ್ಬಕುಮುಲ್ಲದೀ ಖಲಕಕುಂ, ನಿಮ್ಮನ್ನು ಸೃಷ್ಟಿಸಿದಂತಹ ಈ ಪ್ರಪಂಚವನ್ನು ನಿಯಂತ್ರಿಸುವ, ಆಕಾಶವನ್ನು ನಿಯಂತ್ರಿಸುವ, ಭೂಮಿಯನ್ನು ನಿಯಂತ್ರಿಸುವ, ಕಡಲಿನ ಅಂತರಾಳಗಳಲ್ಲಿ ಮತ್ಸ್ಯ ರಾಶಿಗಳನ್ನು ನಿಯಂತ್ರಿಸುವ, ಕಾಡಿನ ಮಧ್ಯೆ ಬದುಕುತ್ತಿರುವಂತಹ ಕಾಡು ಪ್ರಾಣಿಗಳನ್ನು ನಿಯಂತ್ರಿಸುವ, ಈ ಪ್ರಪಂಚದ ಜೀವವಿರುವ ಜೀವವಿಲ್ಲದ ಎಲ್ಲಾ ವಸ್ತುಗಳನ್ನು ನಿಯಂತ್ರಿಸುವಂತಹ ಆ ನಿಮ್ಮ ಸೃಷ್ಟಿಕರ್ತನನ್ನು ನೀವು ಆರಾಧಿಸಿರಿ. ವಲ್ಲದೀನ ಮಿನ್ ಕಬಲಿಕುಂ,
ನಿಮ್ಮನ್ನು ಮಾತ್ರವಲ್ಲ ನಿಮಗೆ ಮುಂಚೆ ಗತಿಸಿ ಹೋದಂತಹ ತಲೆಮಾರುಗಳನ್ನು ಸೃಷ್ಟಿಸಿದವನು. ಲಅಲ್ಲಕುಂ ತತ್ತಕೂನ್, ಹಾಗಾದರೆ ನೀವು ಭಯಭಕ್ತಿಯುಳ್ಳವರಾಗುವಿರಿ. ಅಲ್ಲದೀ ಜಅಲ ಲಕುಮುಲ್ ಅರ್ದ ಫಿರಾಶನ್, ನೀವು ಕಾಣುವುದಿಲ್ಲವೇ ನಿಮಗಾಗಿ ಭೂಮಿಯನ್ನು ಹಾಸನ್ನಾಗಿ ಮಾಡಿದವನು. ವಸ್ಸಮಾಅ ಬಿನಾಹ, ಆಕಾಶವನ್ನು ಮೇಲ್ಛಾವಣಿಯನ್ನಾಗಿ ಮಾಡಿದವನು. ವಅನ್ಜಲ ಮಿನಸ್ ಸಮಾಇ ಮಾಅ, ಆಕಾಶದಿಂದ ನಿಮಗಾಗಿ ನೀರನ್ನು ಇಳಿಸಿಕೊಟ್ಟವನು. ಫಅಖ್ರಜ ಬಿಹಿ ಮಿನಸ್ ಸಮರಾತಿ ರಿಸ್ಕನ್ ಲಕುಂ, ಆ ನೀರಿನಿಂದಾಗಿ ನಿಮಗೆ ಈ ಜೀವನಾಧಾರವನ್ನು ಒದಗಿಸಿಕೊಟ್ಟವನು. ಫಲಾ ತಜ್ಅಲು ಲಿಲ್ಲಾಹಿ ಅಂದಾದಂ ವಅಂತುಂ ತಅಲಮೂನ್, ಆದ್ರಿಂದ ಆ ಸೃಷ್ಟಿಕರ್ತನೆಂಬ ಅಲ್ಲಾಹರಲ್ಲಿ ಯಾವುದನ್ನು ಸಹಭಾಗಿಗಳನ್ನಾಗಿ ಮಾಡಬೇಡಿ. ಇದನ್ನಾಗಿದೆ ನಮಗೆ ಕಲಿಸಿಕೊಡುವಂತಹ ಜೀವನ ವಿಜಯದ ಸಂದೇಶ. ಅದುವೇ ಆಗಿದೆ ನಮ್ಮ ಗುರಿ. ವಮಾ ಖಲಕ್ತುಲ್ ಜಿನ್ನ ವಲ್ ಇನ್ಸ ಇಲ್ಲಾ ಲಿಯಅಬುದೂನ್, ಯಕ್ಷ ಮತ್ತು ಮನುಷ್ಯರನ್ನು ನಾನು ಸೃಷ್ಟಿಸಿದ್ದು ನನ್ನನ್ನು ಮಾತ್ರವೇ ಆರಾಧಿಸಲಿಕ್ಕಾಗಿದೆ. ನಾವು ನಮ್ಮ ಸಹಧರ್ಮಿಣಿ ಎಂದು ಕರೆಯುವಂತಹ ನಮ್ಮ ಪತ್ನಿ, ಆ ಪತ್ನಿ ಕೆಲವೊಮ್ಮೆ ಬೆಳಿಗ್ಗಿನ ಹೊತ್ತು ನಮಗಾಗಿ ತಯಾರಿಸಿದಂತಹ ಚಹಾ ಒಂದಿಷ್ಟು ಸಕ್ಕರೆ ಕಮ್ಮಿ ಆದ್ರೆ ನಮಗೆ ಸಹಿಸಬಹುದು. ಯಾಕಂದ್ರೆ ನಾನು ಒಟ್ಟಿಗೆ ಬಾಳಿ ಬದುಕಬೇಕಾದವನು. ಇನ್ನು ಮತ್ತೊಂದು ದಿನ ಅವಳು ನನ್ನ ಸಹಧರ್ಮಿಣಿ ಮಾಡುವಂತಹ ಸಾಂಬಾರಿನಲ್ಲಿ ಒಂದಿಷ್ಟು ಉಪ್ಪು ಕಮ್ಮಿ ಆದ್ರೆ ನನಗೆ ಸಹಿಸಿಕೊಳ್ಬಹುದು. ಇನ್ನು ಅದಕ್ಕಿಂತ ಹೆಚ್ಚು ನನ್ನ ಸಹಧರ್ಮಿಣಿ ಇಸ್ತ್ರಿ ಮಾಡುವಾಗ ನಾನು ಇಷ್ಟಪಡುವಂತಹ ನನ್ನ ಒಂದು ವಸ್ತ್ರವು ಏನಾದ್ರೂ ಒಂದು ಸ್ವಲ್ಪ ಅದಕ್ಕೆ ಬೆಂಕಿ ಇದ್ರೆ ಅಥವಾ ಇಸ್ತ್ರಿ ತಾಗಿ ಅದು ಉರಿದು ಹೋದ್ರೆ ನನಗೆ ಸಹಿಸಬಹುದು. ಯಾಕಂದ್ರೆ ಮನುಷ್ಯರಲ್ವೇ. ಅದೇ ನನ್ನ ಸಹಧರ್ಮಿಣಿ ಇನ್ನೊಬ್ಬನ ಜೊತೆಗೆ ಮಂಚವನದಲ್ಲಿ ಭಾಗಿಯಾದ್ರೆ ನನ್ನ ಜೀವನದಲ್ಲಿ ಒಮ್ಮೆಯೂ ನನಗೆ ಸಹಿಸಲಿಕ್ಕೆ ಸಾಧ್ಯವಿಲ್ಲ. ಆದ್ರಿಂದ ನನಗಾಗಿ ಇಂತಹ ಒಂದು ಕಣ್ಣನ್ನು ಕೊಟ್ಟ, ಇಂತಹ ಒಂದು ಮೂಗನ್ನು ಕೊಟ್ಟ, ಇಂತಹ ಒಂದು ಕಿವಿಯನ್ನು ಕೊಟ್ಟ, ಇಂತಹ ಒಂದು ಸುಂದರವಾದಂತಹ ಮನುಷ್ಯ ಶರೀರವನ್ನು ಕೊಟ್ಟ ನನ್ನ ಸೃಷ್ಟಿಕರ್ತನಿಗೆ ಮಾತ್ರ ಸಲ್ಲಬೇಕಾದಂತಹ ಒಂದು ಅಂಶದಲ್ಲಿ ಆತನಿಗೆ ನಾನು ಸಹಭಾಗಿಯನ್ನಾಗಿ ಮಾಡಿದರೆ ಅದಾಗಿದೆ ಘೋರ ದುರಂತ, ಅದಾಗಿದೆ ಅತಿ ದೊಡ್ಡ ಅನ್ಯಾಯ. ಇದುವೇ ಇಸ್ಲಾಂ ಹೇಳುವಂತಹ ಒಂದು ಸಂದೇಶವಾಗಿದೆ. ಇದುವೇ ನಮ್ಮ ಜೀವನದ ಗುರಿಯಾಗಿದೆ. ಈ ನಿಟ್ಟಿನಲ್ಲಿ ನಿಮಗೆ ಈ ಸತ್ಯ ಸಂದೇಶವನ್ನು ಅಥವಾ ಇಂತಹ ಶಾಂತಿಯ ಸಂದೇಶಗಳನ್ನು ನಿಮಗೆ ಸಾರಿ ಹೇಳುವಂತಹ ಈ ಕಾರ್ಯಕ್ರಮವಾಗಿದೆ. ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಮಗುದೊಮ್ಮೆ ಆಹ್ವಾನಿಸುತ್ತಾ ನನ್ನ ಈ ಮಾತನ್ನು ನಾನು ಕೊನೆಗೊಳಿಸ್ತಾ ಇದ್ದೇನೆ. ನನ್ನ ಮಾತಿನಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಬಂದದ್ದೇ ಆದಲ್ಲಿ ಸೃಷ್ಟಿಕರ್ತನು ಮನ್ನಿಸಲಿ ಎಂದು ಹೇಳುತ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತಾ ಇದ್ದೇನೆ. ವಾಹಿರ್ ದಅವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು.